ನಮ್ಮ ಕರ್ನಾಟಕದ ಹೃದಯ ಭಾಗ ಯುವ ಕಾರ್ಯಕರ್ತರಿಗೆ ಕೊಡಬೇಕು, ಯುವಕರಿಗೆ ಕೊಡಬೇಕು ಅಂತೇಳಿ ತಮ್ಮ ಸುಪುತ್ರನಿಗೆ ಕೊಡಿಸಿದ್ದಾರೆ. ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಈಗ ಇವೆಲ್ಲ ಈಗ ನಾವು ಗೆಲ್ತೀವಿ. ಕಾಂಗ್ರೆಸ್ ನೀವೇನು ಹೇಳಕೋಬೇಡಿ, 100% ನಾವು ಕಾಂಗ್ರೆಸ್ ಇಲ್ಲಿ ಗೆದ್ದೇ ಗೆಲ್ತೀವಿ. ಜಬ್ಬಾರ್ ಅವರ ನಡೆ ಕೂಡ ನನಗೆ ತುಂಬಾ ಮೆಚೂರ್ಡ್ ಅಂತ ಅನ್ನಿಸ್ತು. ಅಂದ್ರೆ ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದು ನಿಜ, ಆದರೆ ಪಾರ್ಟಿ ನಿರ್ಧಾರಣೆ ಅಂತಿಮ. ಏನು ಸರ್ ಬೇಡ ಬೇಡ ಅಂತ ಹೇಳಿದ್ರಿ, ಮನೆಯವ್ರ MP ಮಾಡಿದ್ರಿ. ಬೇಡ ಬೇಡ ಟಿಕೆಟ್ ಅಂತ ಹೇಳಿ ಮಗನಿಗೆ ಮೇಲೆ ಟಿಕೆಟ್ ತಗೊಂಬಂದಿದ್ದೀರಾ. ಪಕ್ಷದ ಬಾವುಟನೇ ಕಟ್ಟಿಲ್ವಂತೆ ನೀವು. ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೈಯೆಸ್ಟ್ ಬಾವುಟ ಕಟ್ಟಿ MP ಆಗಿದ್ದವ್ರು. ಒಂದು ಟೀ ಕುಡ್ಸಕ್ಕಾಗಲ್ವಾ ಸರ್ ನಿಮಗೆ? ನನ್ನ ಚಾ ಹೋಟ್ಲೈತಾ? ಸಾಮಾಜಿಕ ಚಳವಳಿಯಲ್ಲಿ ಗುರುತಿಸಿಕೊಂಡು ಒಂದು ದಿವಸ ಅರೆಸ್ಟ್ ಆಗಿರಿ, ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗಿ, ಒಂದು ದಿವಸ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಕಾರ್ಯಕರ್ತರಿ ನೀವು ದಾವಣಗೆರೆ ನೀವು ಆನ್ಸರ್ ಮಾಡಬೇಕು. ಕಾರ್ಯಕರ್ತರ ಈ ಉತ್ತರ ಇರೋದಿಲ್ಲ. ನಾವು ಈ ಉತ್ತರ ಕೊಟ್ಬಿಟ್ರೆ ನೀವು ಕ್ಯಾಮ್ರಾ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಹೇಳ್ತೀನಿ. ನಾನು ಪಾರ್ಟಿಯಿಂದ ಒಂದು ಸಾರಿ ನಾವೇನಾದರೂ ಹೊರಗೆ ಬಂದರೆ 1000 ಸತ್ಯಗಳನ್ನು ಮಾತಾಡ್ಬೋದು. ವಿಷಯದ ಆಧಾರದ ಮೇಲೆ ಟೀಕೆ ಮಾಡ್ತೀವಿ ಹೊರತು ವೈಯಕ್ತಿಕವಾಗಿ ನಾವು ಯಾರ ತಂಟೆಗೂ ಹೋಗಲ್ಲ. ನಮಗೆ ಅದು ಬೇಕು ಇಲ್ಲ, ಅವ್ರು ತಗೊಂಡು ಏನು ಮಾಡೋಣ. ಈ ಹಣ ಮಾಡೋ ಅಪಾಪಿತನ ಇರುತ್ತಲ್ಲ, ಈ ರಾಜಕಾರಣದಲ್ಲಿ ಹಂಗೆ ಎಲ್ಲ ನನಗೇ ಇರಬೇಕು, ನಂದೇ ಎಲ್ಲ ಇಲ್ಲಿ, ನಾನೇ ಇಲ್ಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಭೆ ವಿತ್ ಸಭಾ. ಸಭೆ ವಿತ್ ಸಭಾನಲ್ಲಿ ಬರುವಂತಹ ಎಲ್ಲ ಪ್ರೋಗ್ರಾಮ್ಸ್ಗಳು ಮತ್ತು ಇಲ್ಲಿ ಬರುವಂತಹ ಅತಿಥಿಗಳೆಲ್ಲರೂ ಕೂಡ ನಿಮಗೆ ಇಷ್ಟ ಆಗಿದ್ದಾರೆ ಅನ್ನೋದು ನೀವು ಕೊಡ್ತಾ ಇರುವಂತಹ ಪ್ರೀತಿಯಿಂದನೇ ಗೊತ್ತಾಗುತ್ತೆ. ಹಾಗೆ ಕಾಮೆಂಟ್ ಸೆಕ್ಷನ್ ನೋಡಿದಾಗ ಯಾವುದೇ ಒಬ್ಬ ಪೊಲಿಟಿಷಿಯನ್ ಮಾತಾಡಿದಾಗ ಅಥವಾ ಯಾವುದೇ ಒಬ್ಬ ಯುವ ಲೀಡರ್ ಮಾತಾಡಿದಂತಹ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆ ಅಂತೂ ಆಗೋದು ಸಹಜ. ಆ ಪರ ವಿರೋಧ ಚರ್ಚೆ ಕೂಡ ಕಾಮೆಂಟ್ ಬಾಕ್ಸಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಹಾಗೆಯೇ ಮತ್ತೊಂದು ವಿಚಾರ ಅಂತಂದರೆ, ನಾವು ಯಾರನ್ನಾದರೂ ಕ್ರಿಟಿಸೈಸ್ ಮಾಡೋದಿದೆಯಲ್ಲ, ಅದು ತಪ್ಪಲ್ಲ, ಆದರೆ ಬಳಸುವಂತಹ ಭಾಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡೆ ನಾನು ಈಗ ಇರುವಂತಹ ಒಬ್ಬ ಅತಿಥಿನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸದ್ಯಕ್ಕೆ ನಾನಿರುವಂಥದ್ದು ನಮ್ಮ ಕರ್ನಾಟಕದ ಹೃದಯ ಭಾಗ, ಅಂದರೆ ಬೆಣ್ಣೆನಗರಿ ದಾವಣಗೆರೆ ಈಗ ವರ್ಲ್ಡ್ ಫೇಮಸ್ ಥರ ಇಂಡಿಯಾದಲ್ಲೇ ಫೇಮಸ್ ಆಗಿಬಿಟ್ಟಿದೆ. ಕಾರಣ ಏನು ಅಂತಂದರೆ, ದಾವಣಗೆರೆ ದಕ್ಷಿಣ ದಂಗಲ್ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಯಾರನ್ನೋದು ಗೊತ್ತಾಯಿತು, BJP ಅಭ್ಯರ್ಥಿ ಕೂಡ ಗೊತ್ತಾದರು ಯಾರು ಅನ್ನೋದು. ಮತ್ತು ಕ್ಷೇತ್ರದಲ್ಲಿ ಸಾಕಷ್ಟು ಹೀಟ್ ಪಡ್ಕೊಳ್ತಾ ಇದೆ ಚುನಾವಣಾ ಕಣ. ಈ ಸಂದರ್ಭದಲ್ಲಿ ಮಾತಾಡಿಸ್ತಾ ಇದ್ದೀನಿ, ಹೇಗಿದೆ ಚುನಾವಣಾ ಕಾವು, ಏನೇನು ಆಗ್ತಾ ಇದೆ, ಟಾಪ್ 5 ಎಲ್ಲಿಗೆ ಹೋಯಿತು ಅಂತ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಊಟ ಆಯಿತಾ? ಫಸ್ಟ್ ಕ್ಲಾಸ್. ಓಕೆ. ಸೊ ಎಲೆಕ್ಷನ್ ಅನೌನ್ಸ್ ಆಗಿತ್ತು ನಾವು ಮಾತಾಡಿದಂತಹ ಸಂದರ್ಭದಲ್ಲಿ. ಅದಾದಮೇಲೆ ಈಗ ಅಭ್ಯರ್ಥಿ ಅನೌನ್ಸ್ ಆದರು. ಏನು ಹೇಳ್ತೀರಿ? ಏನೆಲ್ಲ ನೀವೇ ನೋಡ್ತಾ ಇದ್ದೀರಲ್ಲ, ಅಭ್ಯರ್ಥಿಗಳೆಲ್ಲ ಹೆಂಗೆ ಆಯ್ಕೆ ಆಗಿದ್ದಾರೆ. ನಾವೆಲ್ಲ ಸ್ವಲ್ಪ ಅಭ್ಯರ್ಥಿ ಚೇಂಜ್ ಆಗಲಿ ಅಂತ ಬಯಸಿದ್ವಿ. ನಿಮ್ಮ ಇಂಟರ್ವ್ಯೂಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಯಾರಾದರೂ ಮೈನಾರಿಟಿಗೆ, ಅತಿ ಹೆಚ್ಚಿನ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಯಾರಾದರೂ ಮೈನಾರಿಟಿ ಕೊಡಿ ಅಂತ ಕೇಳಿದ್ವಿ. ಅದು ಯಾವ್ಯಾವ ಕಾರಣದಿಂದ ಅವರು ಏನು ಆಯ್ಕೆ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಏನು ಸರ್ ನೀವೇ ಹಿಂಗೆ ಹೇಳ್ತಾ ಇದ್ದೀರಾ? ಯಾವ ಕಾರಣ ಅದು? ಏನಾಯಿತು ಹೇಳಿ. ನಿಮಗೆ ಚೆನ್ನಾಗಿ ಗೊತ್ತಿದೆ, ನೀವೇ ವಿಮರ್ಶೆ ಮಾಡಬೇಕು. ಮಲ್ಲಿಕಾರ್ಜುನ್ ಕೊನೆಗೆ ಯುವ ಕಾರ್ಯಕರ್ತರಿಗೆ ಕೊಡಬೇಕು, ಯುವಕರಿಗೆ ಕೊಡಬೇಕು ಅಂತೇಳಿ ತಮ್ಮ ಸುಪುತ್ರನಿಗೆ ಕೊಡಿಸಿದ್ದಾರೆ. ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಈಗ ಇವೆಲ್ಲ ಕೇಳೇ ಇಲ್ಲ, ಮನೆಯಲ್ಲಿ ಇಟ್ಟಿಲ್ವಾ ನಮಗೆ ಊಟಕ್ಕೆ ಅಂತೆಲ್ಲ ಮಾತಾಡಿದವರು. ನೀವು ಕೇಳಬೇಕಿತ್ತು ಅವರಿಗೆ. ನೀವು ದಯಮಾಡಿ ಕೇಳಿ. ಏನು ಸರ್ ಬೇಡ ಬೇಡ ಅಂತ ಹೇಳಿದ್ರಿ, ಮನೆಯವ್ರ MP ಮಾಡಿದ್ರಿ. ಬೇಡ ಬೇಡ ಟಿಕೆಟ್ ಅಂತ ಹೇಳಿ ಮಗನಿಗೆ ಮೇಲೆ ಟಿಕೆಟ್ ತಗೊಂಬಂದಿದ್ದೀರಾ. ನೀವೇನೇನು ಬೇಡ ಅಂತೀರಾ, ನಾವು ಅದನ್ನು ಬೇಕು ಅಂತ ಅರ್ಥ ಮಾಡ್ಕೋಬೇಕಂತ ಕೇಳಿ ಅವರು. ಅಲ್ಲ ಸರ್, ಬಾಗಲಕೋಟೆಗೆ ಫ್ಯಾಮಿಲಿ ಟಿಕೆಟ್ ಬೇಕು, ಇಲ್ಲಿ ಬೇಡವಾ? ನಾನು ಭಾಳ ಸರಿ ಹೇಳಿದ್ದೀನಿ. ಬಾಗಲಕೋಟೆಯಲ್ಲಿ ಏನಾಗಿದೆ, ಮೇಟಿ MLA ಇದ್ದರು, ಮೇಟಿ ತೀರ್ಕೊಂಡ್ರು. ಅವ್ರ ಮನೆ ಬೇರೆ ಯಾರು ಇದ್ದಿಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ. ಓಕೆ, ಒಂದು ಸೋಷಿಯಲ್ ಜಸ್ಟಿಸ್ ಏನು ಇಲ್ಲಿ ಇವ್ರ ಮನೇಲಿ ಇದ್ದಾರೆ ಆಲ್ರೆಡಿ ಅಂತಲೇ ನನ್ನ ವಾದ ಯಾವತ್ತೂ ಕೂಡ. ಮಲ್ಲಿಕಾರ್ಜುನ್ ಇದ್ದಾರೆ, ಮಂತ್ರಿ ಇದ್ದಾರೆ, ಆಮೇಲೆ ಅವರು ಶ್ರೀಮತಿಯವರು MP ಇದ್ದಾರೆ. ಬೇರೆ ಯಾರಿಗಾರು ಕೊಡ್ಬೋದಿತ್ತು ಅವರು. ಅದು ಅಷ್ಟು ತೀರಾ ಇದಕ್ಕೇನು ಹೇಳ್ತಾರೆ ರಾಜಕಾರಣದಲ್ಲಿ ಅಂದರೆ, ಈ ರಾಜಕೀಯದ ಹಪಾಪಿತನ ಇದು. ಈ ಹಣ ಮಾಡೋ ಹಪಾಪಿತನ ಇರುತ್ತಲ್ಲ, ಈ ರಾಜಕಾರಣದಲ್ಲಿ ಹಂಗೆ ಎಲ್ಲ ನನಗೇ ಇರಬೇಕು, ನಂದೇ ಎಲ್ಲ ಇಲ್ಲಿ, ನಾನೇ ಇಲ್ಲಿ ನಂದೇ ಸಾಮ್ರಾಜ್ಯ ನಡಿಬೇಕು ಅಂತಕ್ಕಂಥ. ಬಟ್ ಡೆಮಾಕ್ರಸಿಲಿ ನಡೆಯಲ್ಲ. ಸರಿ, ಅದೆಲ್ಲ ಆಯಿತು. ಈಗ ಎಲೆಕ್ಷನ್ ಭರಾಟೆ ಜೋರಾಗಿದೆ, ನಾಮಿನೇಷನ್ ಭರಾಟೆ ಸಿಕ್ಕಾಪಟ್ಟೆ ಜೋರಿತ್ತು. CM DCM ಇಬ್ಬರು ಬಂದು ನಿಂತ್ಕೊಂಡು ಜೋಡೆತ್ತು ನಾಮಿನೇಷನ್ ಫೈಲ್ ಮಾಡಿಸಿ ಹೋದರು. ಹೇಗೆ ನಡೀತಾ ಇದೆ ಪ್ರಚಾರ? ಏನು ಕತೆ? ಗೆಲ್ತೀರಾ? ಯಾರು ಉಳಿತಾರೆ ಕಣದಲ್ಲಿ, ಬೇರೆ ಯಾವ ಅಭ್ಯರ್ಥಿಗಳು ಉಳಿತಾರೆ ಅಂತ. ಈಗ ಕಾಂಗ್ರೆಸ್ ಮತ್ತು BJPದು ಅನೌನ್ಸ್ ಆಗಿದೆ. ಇಬ್ಬರು ಪ್ರಬಲ ಇದ್ದಾರೆ ಅಭ್ಯರ್ಥಿಗಳು. BJP ಅಭ್ಯರ್ಥಿ ಪ್ರಬಲ ಇದೆ, ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲವಾಗಿದೆ.
ಹಾಗಾಗಿ ಫೈಟ್ ಅಂತೂ ಇರುತ್ತೆ. ಓಕೆ. ಸೊ ಆ ಫೈಟು ಯಾವ ಥರ ರಿಸಲ್ಟಿಗೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನು ಇನ್ನೊಂದು 4-5 ದಿವಸ ಅಥವಾ 1 ವಾರ ಆದಮೇಲೆ ಮೋಸ್ಟ್ಲಿ ಗೊತ್ತಾಗುತ್ತೆ. ಹೋಗಿದ್ರಾ ಕ್ಯಾಂಪೇನ್ಗೆ? ಇಲ್ಲ, ಕ್ಯಾಂಪೇನೇ ಸ್ಟಾರ್ಟ್ ಆಗಿಲ್ಲ. ಕರೆದಿಲ್ವಾ? ನಮ್ಮನ್ನು ಇನ್ನೂ ಯಾರು ಕರೆದಿಲ್ಲ. ಆದರೂ ನಾವು ನಮ್ಮ ಕ್ಯಾಂಪೇನ್ ಏನಾದ್ರು ಮಾಡ್ತಾ ಇರ್ತೀವಿ, ಪಕ್ಷದ ಕ್ಯಾಂಪೇನ್. ಆಮೇಲೆ ನಾವು 24/7 ಪಬ್ಲಿಕ್ ಫೀಲ್ಡಲ್ಲಿ ಇದ್ದೀವಿ. ಹೌದಾ? 24 ಗಂಟೆ ನಮ್ಮ ರಾಜಕಾರಣನೇ. ಪಕ್ಷದ ಬಾವುಟನೇ ಕಟ್ಟಿಲ್ವಂತೆ ನೀವು? ಪಾಪ ಮಲ್ಲಿಕಾರ್ಜುನ್ ಮೊನ್ನೆ ಪಕ್ಷದ ಬಾವುಟ ಕಟ್ಟಿಲ್ಲ, ಒಂದ್ ಕಪ್ ಚಾ ಕುಡ್ಸಿಲ್ಲ. ಪಾಪ ಏನಾಗ್ಬಿಟ್ಟಿದೆ, ನಿಜ ನೈಜ ಕಾರ್ಯಕರ್ತರಲ್ಲ. ಏನ್ ಸರ್ ಇದು? ಈಗ ನೋಡಿ, ಕಾರ್ಯಕರ್ತರು ಅವರಿಗೆ ಪರವಾಗಿ ಅವರಿಗೆ ಟಿಕೆಟ್ ಕೊಡಿ ಅಂತ ತಕ್ಷಣ ನಾವು ಅವ್ರ ಪರವಾಗಿ ಕಾರ್ಯಕರ್ತರು ಆಗ್ಬಿಡ್ತೀವಿ. ಅವ್ರು ಬಿಟ್ಟು ಬೇರೆಯವ್ರಿಗೆ ಕೊಡಿ ಅಂತ ತಕ್ಷಣ ವಿಲನ್ಗಳಾಗ್ಬಿಡ್ತೀವಿ. ಈಗ ಪಕ್ಷದ ನಾನು ಬಾವುಟ ಕಟ್ಟಿಲ್ಲ ಅಂತ ಮಾತಾಡ್ರು, ಭಾಳ ಕರೆಕ್ಟಾಗಿ ಕೇಳಿದಿರೋದು. ನೋಡಿ, ಅವರು ಶ್ರೀಮತಿಯವರು ಪಾಪ ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೈಯೆಸ್ಟ್ ಬಾವುಟ ಕಟ್ಟಿ MP ಆಗಿದ್ದವರು. ಪೂರ್ತಿ 24/7 ಪಾರ್ಟಿ ಕೆಲಸ ಮಾಡೇ ಒಂದು ಟಿಕೆಟ್ ತಗೊಂಡಿತ್ತು. ಬಾವುಟ ಕಟ್ಟೋದು. ನಾನು, ನಮ್ಮ ತಂದೆ, ನಮ್ಮ ಇತಿಹಾಸ ಕೇಳ್ಕೊಂಬಂದಿದ್ದೆ ದಾವಣಗೆರೆಯಲ್ಲಿ. ಕಾರ್ಮಿಕ ಚಳವಳಿಯಲ್ಲಿ ಬಂದಂಥ ನಮ್ಮ ತಂದೆ 16 ವರ್ಷ ಜೈಲು ಅನುಭವಿಸಿ ನಗರಸಭೆ ಅಧ್ಯಕ್ಷರಾಗಿ 4 ಟರ್ಮ್ ಕಾರ್ಪೊರೇಟರಾಗಿ ದಾವಣಗೆರೆ ಕಾಟನ್ ಮಿಲ್ ವರ್ಕರ್ಸ್ ಯೂನಿಯನ್ನಿನ ಪ್ರೆಸಿಡೆಂಟಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಶಿವಶಂಕರಪ್ಪರು ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ನಮ್ದು ಯಾವುದೇ ಥರದ ಪರ್ಸನಲ್ ಅಟ್ಯಾಕ್ಸ್ ಇಲ್ಲ, ಬೇಕು ಆಗಿಲ್ಲ. ಆಮೇಲೆ ನಮಗೆ ಅವ್ರ ಜೊತೆ ಸಂಬಂಧ ಇಲ್ಲ, ಅವ್ರ ಜೊತೆ ವ್ಯವಹಾರಗಳಿಲ್ಲ. ವಿ ಆರ್ ಗುಡ್ ಫ್ರೆಂಡ್ಸ್. ನಾವು ಒಳ್ಳೆ ಸ್ನೇಹಿತರು ಇದ್ವಿ. ರಾಜಕೀಯವಾಗಿ ನಾವು ಯಾರನ್ನೇ ಟೀಕೆ ಮಾಡ್ತೀವಿ ಅಂದರೆ ವಿಷಯದ ಆಧಾರದ ಮೇಲೆ ಟೀಕೆ ಮಾಡ್ತೀವಿ ಹೊರತು ವೈಯಕ್ತಿಕವಾಗಿ ನಾವು ಯಾರ ತಂಟೆಗೂ ಹೋಗಲ್ಲ. ನಮಗೆ ಅದು ಬೇಕು ಇಲ್ಲ. ಅವ್ರು ತಗೊಂಡು ಏನು ಮಾಡೋಣ, ಅವ್ರು ಎಲ್ಲಿ ಮಲಗ್ತಾರೆ, ಎಲ್ಲಿ ಎದ್ದೇಳ್ತಾರೆ, ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಅದು ನನ್ನ ಬಿಸ್ನೆಸ್ ಅಲ್ಲ. ಅದು ರಾಜಕೀಯವಾಗಿ ನಾನು ಅವ್ರು ನನಗೆ ಹೇಳಿದರು, ನೇಮ್ ಬಾವುಟ ಕಟ್ಟಿದ್ದಾನ? ಎಸ್. ನಾನು ಇದೇ ಬಾಬಾ ಬುಡಗೇರಿ ಮತ್ತು ದತ್ತಪೀಠದ ಹೋರಾಟದಲ್ಲಿ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ಮಾಡಿ ಜೈಲಿಗೆ ಹೋಗಿದ್ದೀವಿ. ಎಷ್ಟು ವರ್ಷದ ಹಿಂದೆ ಇದು? SM ಕೃಷ್ಣ ಅವ್ರು ಚೀಫ್ ಮಿನಿಸ್ಟರ್, ಬಾಬಾ ಬುಡಗೇರಿ ಇಶ್ಯೂ ಆಗ್ತಿತ್ತಲ್ಲ ಆ ಟೈಮ್. ಅಂದರೆ ಇಂಥ ಸಾಮಾಜಿಕ ನೂರಾರು ಚಳವಳಿಯಲ್ಲಿ ಭಾಗವಹಿಸ್ಕೊಂಡಿದ್ದೀನಿ. ಮಾನ್ಯ ಮಲ್ಲಿಕಾರ್ಜುನ ಅವರಿಗೆ ನನ್ನ ಸರಳ ಪ್ರಶ್ನೆ, ಯಾವ ಸಾಮಾಜಿಕ ಚಳವಳಿಯಲ್ಲಿ ಗುರುತಿಸ್ಕೊಂಡು ಒಂದು ದಿವಸ ಅರೆಸ್ಟ್ ಆಗಿರಿ, ಒಂದು ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಒಂದು ದಿವಸ ಜೈಲಿಗೆ ಹೋಗಿರಿ, ಯಾವ ಸಾಮಾಜಿಕ ಹೋರಾಟದಲ್ಲಿ ನೀವು ಪಾಲ್ಗೊಂಡಿರಿ ಹೇಳ್ಬಿಡಿ. 16 ಸಾರಿ ನಿಮ್ಮ ಮನೆಗೆ ಕಾಂಗ್ರೆಸ್ ಬಿ ಫಾರಂ ಬಂದಿರೋದು. ಯಜಮಾನರಿಗೆ 6-7 ಸರಿ, ಮಲ್ಲಿಕಾರ್ಜುನಿಗೆ 6-7 ಸರಿ, ಅವ್ರ ಮನೆಯವ್ರಿಗೊಂದು ಸರಿ, ಅವ್ರ ಮಗನಿಗೊಂದು ಸರಿ. ಇಷ್ಟು ಬಿ ಫಾರ್ಮ್ 94ನೇ ಇಸ್ವಿಯಿಂದ ಅವ್ರ ಮನೆಗೆ ಬಂದಿದೆ. ನೀವೇನು ತಂದು ಕೊಟ್ಟಿಲ್ವಲ್ಲ ಪಾರ್ಟಿ? ನಾವು ತಂದ್ರೆ ಕಾಂಗ್ರೆಸ್ ಪಾರ್ಟಿ ನಾವಲ್ವಾ? ನಾನು ಕಾಂಗ್ರೆಸ್ ಪಾರ್ಟಿ ಇದ್ದಿಲ್ಲ. ಕಾರ್ಯಕರ್ತರು ಹೌದಾ? ಅದನ್ನ ಯಾವ ನಿಷ್ಠಾವಂತ ಕಾರ್ಯಕರ್ತರ ನೀವು? ನಿಷ್ಠೆ ಯಾರ ಮೇಲೆ ಇರುತ್ತೆ ಅನ್ನೋದ್ರ ಮೇಲೆ ನಿಷ್ಠಾವಂತರು ಅನ್ನೋದು ಜಡ್ಜ್ ಮಾಡಬೇಡಿ. ನಿಷ್ಠೆ ವೈಯಕ್ತಿಕವಾಗಿರೋದು ನಿಷ್ಠೆ ಅಲ್ಲ, ಪಕ್ಷದ ನಿಷ್ಠೆ, ಸೈದ್ಧಾಂತಿಕ ನಿಷ್ಠೆ ಇರಬೇಕು. ನಾವು ಸೈದ್ಧಾಂತಿಕವಾಗಿ ವೆರಿ ಪವರ್ಫುಲ್, ಐಡಿಯಾಲಜಿಕಲೇ ವೆರಿ ಪವರ್ಫುಲ್. ನಮಗೆ ಯಾರು ಪ್ರಶ್ನೆ ಮಾಡೋಕ್ಕೆ ಆಗಲ್ಲ. ಇವ್ರು ಯಾರ್ಯಾರು ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ, ಇವ್ರ ಬಂಡವಾಳ ನಾವು ಇನ್ನೂ ಚೆನ್ನಾಗಿ ಬಿಚ್ಚಿಡ್ಬೋದು. ನಾನು ಹೇಳಿದ್ನಲ್ಲ, ಒಂದು ಸಾಮಾಜಿಕ ಹೋರಾಟ ಚಳವಳಿಯಲ್ಲಿ ಅವ್ರು ಭಾಗವಹಿಸಿರ್ತಕ್ಕಂಥ ಹೇಳ್ಬಿಡ್ಲಿ. ನಾವು 24 ಗಂಟೆ ಸಾಮಾಜಿಕ ಚಳವಳಿಯಲ್ಲಿ ಇರ್ತೀವಿ, ಜನಕ್ಕೆ ಸಿಗ್ತೀವಿ. ನಾವು ಇವ್ರ ಮಂತ್ರಿಗಳಾಗಿ MLA ಒಳಗೆ ಇವ್ರು ಜನಕ್ಕೆ ಸಿಗಲ್ಲ. ಅದನ್ನ ಹೇಳಿ ನಾವು ಎಲೆಕ್ಷನ್ದಾಗ ಬಂದುಬಿಡ್ತೀವಿ. ಎಲೆಕ್ಷನ್ದಾಗ ಬರ್ತೀವಿ, ಚುನಾವಣೆ ತಾನೇ ಅದು. ರಾಜಕೀಯದ ಕೆಲಸ ಏನು ಅಂದರೆ, ನೀವು ಯಾರು ನಿಮ್ಮ ಪರವಾಗಿ ಇರ್ತಾರೋ, ಯಾರು ನಿಮಗೆ ಜಿಂದಾಬಾದ್ ಹೇಳ್ತಾರೋ, ಯಾರು ನಿಮಗೆ ಜೈ ಅಂತಾರೋ ಅವ್ರಿಗೆ ನಿಷ್ಠಾವಂತ. ಒಂದು ಟೀ ಕುಡ್ಸೋಕ್ಕಾಗಲ್ವಾ ಸರ್ ನಿಮಗೆ? ನನ್ನ ಚಾ ಹೋಟ್ಲೈತಾ? ನಾನು ಟೀ ಹೋಟ್ಲಿದ್ರೆ ದಿವಸ ಒಂದು ಟೀ ಅಂಗಡಿ ಓಪನ್ ಮಾಡಿ ಇಟ್ಬಿಡ್ತೀನಪ್ಪ. ನಂದು ಡಿಸ್ಲರಿ ಇಲ್ಲ, ಅರ್ಯಾಕ್ ಕಾಂಟ್ರಾಕ್ಟ್ ಇಲ್ಲ, ಏನಿಲ್ಲ. ಈ ನೆಕ್ಸ್ಟ್ ಒಂದು ಚಾ ಹೋಟ್ಲ್ ಇಡೋಣ ಅಂತ. ಈ ನೀವು ಕೇಳಿದ್ದಕ್ಕೆ ನಾನು ನೋಡಿದೆ, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ನಾನು ಈಗ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಬಟ್ 10 ವರ್ಷ ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದ್ದವಳು. ಟ್ರೆಂಡಿಂಗ್ ಏನು ಅನ್ನೋದನ್ನ ಅರ್ಥಕೊಂಡು ನಾನು ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ಏನೋ ಶುರು ಮಾಡಿದ್ದೀನಿ ನಾನು. ಇಲ್ಲಿ ಯಾರದೇ ಮೇಲೆ ಟೀಕೆ ಮಾಡಿದ್ರು ಕೂಡ ಯಾವುದೇ ಥರದ ವೈಯಕ್ತಿಕವಾದಂಥ ಟೀಕೆ ಇರಲ್ಲ. ಅಲ್ಲ, ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ ಅಲ್ವಾ? ನಾವ್ಯಾಕೆ ವೈಯಕ್ತಿಕವಾಗಿರೋ ಟೀಕೆ ಮಾಡೋಕೆ ಹೋಗೋಣ? ನನಗೇನು ಸಮಸ್ಯೆ? ನಾನು ಅವ್ರು ಸಾಲ ತಗೊಂಡಿನ, ಸಾಲ ಕೊಟ್ಟಿದ್ದೀನ, ಸಂಬಂಧಗಳಿದಾವ? ಇಲ್ಲ. ವೈಯಕ್ತಿಕವಾದಂಥ ಯಾವುದೇ ಟೀಕೆಗಳಿಲ್ಲ. ಅವ್ರ ಪಕ್ಷ ಎಲ್ಲರಿಗೂ ಪಕ್ಷ, ಅವರೊಬ್ಬರದೇ ಪಕ್ಷನಾ, ಯಾರದೇ ಆಗಲಿ. ನಮ್ಮ ಮಲ್ಲಿಕಾರ್ಜುನ ಒಬ್ರದ್ದು ಹೇಳೋಕ್ಕಲ್ಲ. ಪಕ್ಷ ಅಂದಮೇಲೆ ಒಂದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು, ಪಕ್ಷದ ಅಫಿಷಿಯಲ್ ಮೀಟಿಂಗ್ ಕರಿಬೇಕು. ಅದು ವೇದಿಕೆ ಮೇಲೆ ಹೇಳಿದ್ದಲ್ಲ ನಿಮಗೆ? ಅದೇ ಅವರೇ ಕರ್ಕೊಂಡು ಅವರೇ ವೇದಿಕೆ. ನಾನು ನಿಮ್ಮ ಇದ್ರಿಗೆ ಹೇಳ್ದಂಗೆ ನಾನು ಮೀಡಿಯಾ ಬಿಡಿ ಸರ್, ಜರ್ನಲಿಸ್ಟ್. ನಾನು ಒಂದು ಇಲ್ಲೊಂದು ಸ್ಟೇಜ್ ಹಾಕ್ಬಿಟ್ಟು ನಾನು ಭಾಷಣ ಹೊಡ್ಬಿಡ್ಬೋದು. ಆದರೆ ನೋಡಿ, ಭಾಷಣದಲ್ಲಿ ನೀವು ಎಷ್ಟು ತಿರುಗ್ತಾ ಇರುತ್ತೆ ಅನ್ನೋಕ್ಕೆ ಅವರೇ ಭಾಷಣ. ಕಾರ್ಯಕರ್ತರು ಕೊಟ್ಟು ಗೆಲ್ಲಿಸ್ಬೇಕ್ರಿ, ಕಾರ್ಯಕರ್ತರಿಗೆಲ್ಲ ಮುಂದೆ ಬರ್ಬೇಕ್ರಿ. ಯಾರು ಕಾರ್ಯಕರ್ತರು? ಇವ್ರ ಮನೆಗಿರೋ ಕಾರ್ಯಕರ್ತರ, ಬೇರೆ ಯಾರು ಕಾರ್ಯಕರ್ತರಲ್ವಾ? ಈ ಪ್ರಶ್ನೆಗಳು ಎದ್ದೇಳ್ತವೆ. ಇಡೀ ಊರು ತುಂಬ ಮಾತಾಡ್ತಾ ಇದ್ದಾರೆ ಇವತ್ತು. ಒಂದಂತೂ ನಿಜ, ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ನೋವು, ಆಕ್ರೋಶ, ನಮಗೆಲ್ಲ ಅನ್ಯಾಯ ಆಗಿದೆ ಅನ್ನೋದಂತೂ ಖಂಡಿತವಾಗಿಯೂ ಇದ್ದೇ ಇದೆ. ಅದು ಅರ್ಥ ಆಗೋರ್ಗಾಗಿಲ್ಲಲ್ಲ.
ಅದು ಅವ್ರಿಗೆ ಬಿಟ್ಟಿದ್ದು ಸರ್. ಆಕ್ಚುಲಿ ಅವ್ರ ಯಾರು ಎದುರುಗಡೆ ಅರ್ಥ ನಿಂತ್ಕೊಂಡು ಮಾಡ್ಕೋಬೇಕಿತ್ತು ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ನಾವೇನು ಮಾಡೋಣ? ನಿಮ್ದೇ ಪಕ್ಷ, ನಿಮ್ದೇ ಹೈಕಮಾಂಡ್, ನಮ್ಮ ಪಕ್ಷ ನಿಮ್ದೇ ವರಿಷ್ಠರು. ನಮ್ಮ ಪಕ್ಷದೊಳಗೆ ಡೆಮಾಕ್ರಸಿ ಇರೋದ್ರಿಂದ ಅಷ್ಟಲ್ಲಿ ಮಾತಾಡ್ತಾ ಇದೀವಿ. ನಾವು ಬಿಜೆಪಿ ಇರ್ತಾರ ಎಲ್ಲ ಯಾವುದೋ ನಾಗ್ಪುರದಲ್ಲಿ ಹೋಗಿ RSS ಆಫ್ನಲ್ಲಿ ಕೂತ್ಕೊಂಡು ಅಲ್ಲಿ ಡಿಸಿಷನ್ ತಗೊಂಡು ಹೇಳಲ್ಲ ನಾವು. ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಲ್ಲ ತಾನೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದೀರಿ ಅಂತ? ಅಂದ್ರೆ ನಾನೀಗ ಮಾತಾಡೋದು ಪಕ್ಷ ವಿರೋಧಿ ಚಟುವಟಿಕೆ ಆದ್ರೆ ಫಸ್ಟ್ ನಮ್ಮ ವಿರುದ್ಧ ಯಾರು ಮಾತಾಡಲ್ಲ ಅವ್ರನ್ನ ಪಕ್ಷನ ಸಸ್ಪೆಂಡ್ ಮಾಡ್ಬೇಕು. ಓಕೆ, ನಮ್ಮನ್ನಲ್ಲ, ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ನೀವು ನ್ಯಾಯವಾಗಿ ಪಕ್ಷದ ಸಸ್ಪೆಂಡ್ ಮಾಡ್ಬೇಕಾಯ್ತು ಅವ್ರನ್ನ. 100 ಇದಾವೆ ಪಟ್ಟಿಗಳು. ಸರ್, ನಾನು ತುಂಬಾ ಕಡೆ ಹೋದಾಗ ನನಗೊಂದು ಪ್ರಶ್ನೆ ರೇಸ್ ಆಯಿತು. ಜನ ನನಗೆ ಪ್ರಶ್ನೆ ಕೇಳಿದ್ರು, ನೀವು ಹೋಗಿ ಅಲ್ಲಿ ಕೇಳ್ಬೇಕು ನನಗಲ್ಲ ಅಂತ ಅಂದೆ. ಏನಂತಂದರೆ, ನಾನು ಸಮರ್ಥ ಒಬ್ಬ ಯೂತ್ ಲೀಡರು, ಗ್ಲೋಬಲ್ ವಿಷನ್ ಇರುತ್ತೆ ಅಂತ ಅವ್ರ ತಾಯಿ ಹೇಳಿದರು. ಅಫ್ಕೋರ್ಸ್ ಯೂತ್ಸಿಗೆಲ್ಲ ಗ್ಲೋಬಲ್ ವಿಷನ್ ಇರುತ್ತೆ. ತಮ್ಮ ಕ್ಷೇತ್ರನ, ತಮ್ಮ ಊರನ್ನ, ತಮ್ಮ ಡಿಸ್ಟಿಕ್ನ ಇನ್ನೇನೋ ಮಾಡಬೇಕು ಅನ್ನುವಂತಹ ಆಸೆ, ನಿರೀಕ್ಷೆ ಇದೆಲ್ಲ ಕೂಡ ಇರುತ್ತೆ. ಇದೇ ಪ್ರಶ್ನೆ ನಾನು ಮಾಡಿದೆ, ಟಿಕೆಟ್ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿದೆ ಅಂತ ಅಂದು. ಅದನ್ನು ಹೇಳ್ತಾ ಇರೋದು. ಈ ನನ್ನ ಮಕ್ಳು ಇಬ್ಬರು ಫಾರಿನ್ನಾಗ ಓದ್ತಾ ಇದ್ರು, ಫಾರಿನಲ್ಲೇ ಇದ್ದಾರಪ್ಪ. ಅವ್ರಿಗೆ ಗ್ಲೋಬಲ್ ವಿಷನ್ ಇಲ್ವಾ? ಅದೇ ಹೇಳ್ಬೋದು, ಮಲ್ಲಿಕಾರ್ಜುನ ನಿಮ್ಮ ಮಕ್ಳು ಇಬ್ಬರು ಫಾರಿನಾಗ ಇದ್ದಾರೆ, ಗ್ಲೋಬಲ್ ವಿಷನ್ ಜಾಸ್ತಿ ಇದೆ, ನನ್ನ ಕರ್ಕೊಂಬ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬೋದಿದ್ದಲ್ಲ ನನಗೇನೆ. ಹಾಂ, ಇವ್ರ ಮಗನ ಒಬ್ಬನಿಗೆ ಗ್ಲೋಬಲ್ ವಿಷನ್ನು, ಇವ್ರ ಫ್ಯಾಮಿಲಿಗೆ ಅಷ್ಟೇ ಗ್ಲೋಬಲ್ ವಿಷನ್ನಾ? ನಮಗೇನು ಪಾಪ ಇಲ್ಲ, ನಾವೆಲ್ಲ ಹಳ್ಳಿಗೆ ಎಮ್ಮೆಗಳದು ತೊಳ್ಕೊಂಡಿರ್ಬೇಕು ದನಗಳನ್ನ. ದಿಸ್ ಇಸ್ ರಾಂಗ್ ಕಾನ್ಸೆಪ್ಟ್. ನನಗೆ ಅರ್ಹತೆ ಇದೆ, ನಿನಗೆ ಅರ್ಹತೆ ಇಲ್ಲ ಅನ್ನೋಕ್ಕೆ ಇವ್ರು ಯಾರೂ ಅಲ್ಲ. ಮನುಷ್ಯನ ಅರ್ಹತೆ ಮತ್ತು ಅದಿದು ಅವನ ತಿಳುವಳಿಕೆ ಮೇಲೆ ಇರುತ್ತೆ, ಗೊತ್ತಾಯ್ತಾ? ಆ ತಿಳುವಳಿಕೆಗೆ ಬೆಲೆ ಕೊಡಬೇಕು. ನನಗೆ ನನ್ನ ಮಗ ಗ್ಲೋಬಲ್ ಇದು ಎಲ್ಲ ವೈಡ್ ಆಗಿದ್ದಾನೆ ಅಂದರೆ ಬೇರೆಯವ್ರಿಗೆ ಇರುತ್ತೆ ರೀ, ಹುಡುಕಿ ಕೊಡಿ. ನೀವು ನಿಮ್ಮನೆ ಕೆಲಸ ಮಾಡ್ತಲ್ಲ, ಅವ್ರ ಮಕ್ಕಳು ಯಾರು ಫಾರಿನ್ಗೂ ಇರ್ತಾರೆ, ಅವ್ರಿಗೆ ಕೊಡಿ. ಆ ಚರ್ಚೆ ಬಂದಾಗ ಅದು ಬೇರೆ ಥರ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಅವಕಾಶಗಳು ಸಿಗಲ್ಲ ಅಷ್ಟೇ. ಓಕೆ, ಸರಿ ಸರ್. ಈಗ ಆ್ಯಕ್ಚುಲಿ ಯಾರ ಮನೆಯಲ್ಲೆಲ್ಲ ಸಾವಾಗಿದೆ, ಬೈ ಎಲೆಕ್ಷನ್ಸ್ ಈ ಥರ ಈ ಆಕ್ಸಿಡೆಂಟಲ್ ಸಾವಾಗಿರ್ಬೋದು ಅಥವಾ ಇನ್ಸಿಡೆಂಟ್ ಆಗಿರ್ಬೋದು, ಇದೆಲ್ಲ ಬಂದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಕೊಡೋ ಸಂಪ್ರದಾಯ ನಮ್ಮದು ಅಂತ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಅದನ್ನು ಹೇಳ್ಕೊಂಡಿದ್ದಾರೆ. ಅದೊಂದು ಸಂಪ್ರದಾಯ, ಅದೊಂದು ಮಾಡ್ಕೊಂಡು ಬಂದಿದ್ದೀವಿ ಅಂತ. ಅದು ಸಂಪ್ರದಾಯ ಅಂತಲೇ ಕನ್ಸಿಡರ್ ಮಾಡೋಣ. ಇಲ್ಲ ಸರ್, ನನ್ನ ಕ್ವಶನ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದು ಸಂಪ್ರದಾಯ ಕಾಂಗ್ರೆಸ್ ಪಕ್ಷದ ಅಂತಲೇ ಅಂದ್ಕೊಳ್ಳೋಣ. ಯಾಕೆ ಶಾಮನೂರು ಶಿವಶಂಕರಪ್ಪನವರಿಗೆ ಬೇರೆ ಮಕ್ಕಳಿಲ್ವಾ? ಅದೇ ನಾನು ನಿಮ್ಗಾಗಲೇ ಹೇಳಿದೆ, ಈ ಕೆಲವು ಕ್ವಶನ್ಸ್ ಎಲ್ಲ ಆಸ್ಕಿಂಗ್ ದಿ ರಾಂಗ್ ಪರ್ಸನ್. ಇದನ್ನ ಅವ್ರಿಗೆ ಕೇಳ್ಬೇಕು. ನೀವು ಕಾರ್ಯಕರ್ತರಿ, ನೀವು ದಾವಣಗೆರೆ, ನೀವು ಆನ್ಸರ್ ಮಾಡಬೇಕು. ಕಾರ್ಯಕರ್ತ ಹತ್ರ ಈ ಉತ್ತರ ಇರೋದಿಲ್ಲ. ನಾವು ಈ ಉತ್ತರ ಕೊಟ್ಬಿಟ್ರೆ ನೀವು ಕ್ಯಾಮ್ರಾ ಆಫ್ ಮಾಡಿ ಚೆನ್ನಾಗಿ ಹೇಳ್ತೀನಿ ನಾನು. ಅದಕ್ಕೆ ಅವೆಲ್ಲ ದಾಖಲೆ ಆಗೋದು ಬೇಡ. ಅಷ್ಟು ದೊಡ್ಡ ಮನಸ್ಸಿಲ್ಲ ರೀ, ನಾನು ಅವತ್ತೇ ಹೇಳಿದ್ದೀನಿ. ಅಷ್ಟು ದೊಡ್ಡ ಮನಸ್ಸಿಲ್ಲ ಅವನಿಗೆ ರೀ. 26 ವರ್ಷದ ಹುಡುಗ. ನಾನು ಸುಮಾರು ಸರಿ ಹೇಳಿದ್ದೀನಿ, ಕಾರ್ಪೊರೇಷನ್ನು ಅಲ್ಲಿ ಇಲ್ಲಿ ತಾಮನ್ನಿ ಒಂದು 10 ವರ್ಷ ಒಂದು ಕಾರ್ಪೊರೇಷನ್ಗೆ ಕೆಲಸ ಮಾಡಲಿ, ಆಮೇಲೆ ನೀವು ಚೀಫ್ ಮಿನಿಸ್ಟ್ರು ಏನೋ ಬೇಕಾದಲ್ಲ. ಈ ನೋಡಿ ಸೋಷಿಯಲ್ ಮೀಡಿಯಾದ ಜನ ಹೆಂಗೆ ಕಾಮೆಂಟ್ ಮಾಡ್ತಾರೆ ನೋಡೋಕೆ ಹೇಳಿ, ಗೊತ್ತಾಗುತ್ತೆ. ಕಾಮೆಂಟ್ ಮಾಡೋರೆಲ್ಲ ವೋಟ್ ಮಾಡಲ್ವಲ್ಲ? ಇಲ್ಲ, ಒಪಿನಿಯನ್ ಮೌಲ್ಡ್ ಮಾಡ್ತಾರೆ. ಈಗ ನೀವಿಲ್ಲಿ ವೋಟರ್ ಅಲ್ಲ, ಇವರ ಒಪಿನಿಯನ್ ಬಿಲ್ಡರ್. ಆ ಶಕ್ತಿ ನಿಮಗಿರುತ್ತೆ. ಇವತ್ತು ಮೊದಲು ನೀವು ಮನೆ ಮನೆಗೂ ಪ್ರಚಾರ ಮಾಡಬೇಕಿತ್ತು. ಇವತ್ತು ಒಂದು ವಾಟ್ಸಪ್ 1000 ಜನ ನೋಡ್ತಾರೆ. ನಿಮ್ಮದು ಒಂದು ನನ್ನ ಲಾಸ್ಟ್ ಇಂಟ್ರೂ 10 ಲಕ್ಷ ಜನ ನೋಡಿದಾರೆ ಅಂತ ನೀವು ಹೇಳಿದ್ರಿ. 10 ಲಕ್ಷ ಜನ ನೋಡಿದ್ದಾರೆ ಅಂತ ಹೇಳಿದ್ರಿ, ಹೌದಾ? 10 ಲಕ್ಷ ಜನಕ್ಕೆ ರೀಚ್ ಆಗಿರುತ್ತೆ. ಅದರ ನನಗೆ ಕಾಮೆಂಟ್ ಮಾಡಿರ್ತಾರೆ, ನನಗೆ ಒಪ್ಕೊಂಡಿರಿರ್ಬೋದು, ಬೇರೆ ಯಾರೇ ಇರ್ಬೋದು. ಅಟ್ಲೀಸ್ಟ್ ನನ್ನ ವಿಷಯ ತಿಳಿಸಿದ್ದೀನಾ? ನನ್ನ ವಿಷಯ ರೀಚ್ ಆಗಿದೆಯಲ್ಲ? ನಾನೇನು ತಪ್ಪು ಮಾತಾಡಿಲ್ಲ. ನಾನೇನು ಮಾತಾಡಿದ್ದು ಸತ್ಯ ಮಾತಾಡಿದ್ದೀನಿ. ಒಂದು 10% ಎಕ್ಸಾಗ್ರೇಷನ್ ಇರ್ಬೋದೇನೋ ಸಂದರ್ಭಕ್ಕೆ. ಓಕೆ, ಮೋಸ್ಟ್ ಆಫ್ ದಿ ಸೈಡ್ ವಾಟ್ ಐ ಸೈಡ್ ಇಸ್ ಅ ಟ್ರೂತ್. ಐ ಸೈಡ್ ಐ ಕಮಿಟೆಡ್ ಟು ಮೈ ವರ್ಡ್. ವಾಟ್ ಐ ಸೇ ಐ ಆಮ್ ಕಮಿಟೆಡ್ ಟು ಮೈ ವರ್ಡ್. ಐ ಆಮ್ ನಾಟ್ ರನ್ ಅವೇ ಫ್ರಮ್ ಮೈ ಓನ್ ವರ್ಡ್ಸ್. ಓಕೆ, ಸೊ ನಿಮ್ಗೆ ಇಂಟರ್ವ್ಯೂ ಆದಮೇಲೆ ಏನಾದರೂ ಫೋನ್ಗೇನು ಇಷ್ಟು ಖಾರವಾಗಿ ಮಾತಾಡಿದ್ರಿ? ಏನು ಕಾಂಗ್ರೆಸ್ ಪಕ್ಷದ ನೈಜ ಕಾರ್ಯಕರ್ತರು? ಬೇಡ, ನನಗೆ ಮೋದಿಯಿಂದ ಫೋನ್ ಮಾಡಿಸಿ ಮಾಡೋದು ಮಾಡ್ತಾರೆ. ಈ ಸಣ್ಣ ಪುಟ್ಟ ಯಾರು ಮಾಡಿರೋ ಸುಮ್ಮನೆ ಯಾಕೆ ನಾವು ಸುಮ್ಮನೆ ಆನ್ಸರ್ ಮಾಡಿ ಅಂತ ಕೂತ್ಕೊಳ್ಳೋಣ. ನಿಮ್ಗೆ ಏನಾರ ಇನ್ಫ್ಲುಯೆನ್ಸ್ ಇದ್ದರೆ ಮೋದಿ ಅಮಿತ್ ಶಾ ಅಂತ ಫೋನ್ ಮಾಡಿಸಿ, ಸ್ವಲ್ಪ ಮಾತಾಡೋಣ ಅವ್ರ ಜೊತೆಗೆ. ರೈಟ್ ಸರ್, ಅವ್ರು ಇಂಟರ್ವ್ಯೂ ಮಾಡಿದಾಗ ಇಂಟರ್ವ್ಯೂ ಮಾಡೋ ಅವಕಾಶ ಸಿಕ್ಕರೆ ಖಂಡಿತ ಹೇಳ್ತೀನಿ. ಓಕೆ, ಈಗ ಇದು ನನ್ನ ಅಬ್ಸರ್ವೇಷನು. ಯಾವಾಗೆಲ್ಲ ಕಾಂಗ್ರೆಸ್ಸಿಂದ ಎಲ್ಲೋ ಒಂದು ಸಣ್ಣ ಲೋಪ ಆಗುತ್ತೋ ಆವಾಗ BJP ಅದಕ್ಕೆ ಸರಿಯಾಗಿರೋ ಕೌಂಟರ್ಗಳನ್ನು 90% ಮೋದಿ ಬಂದ ಮೇಲೆ ಕೊಡ್ತಾ ಬಂದಿದೆ. ಅದು ನನ್ನ ಅಬ್ಸರ್ವೇಷನ್ ಒಂದು. ಅದು ನಿಮ್ಮ ಕ್ಷೇತ್ರದಲ್ಲೂ ಕೂಡ ಸಾಬೀತಾಗಿದೆ. ಕುಟುಂಬ ರಾಜಕಾರಣವನ್ನು ಮುನ್ನಡೆಸ್ಕೊಂಡು ಹೋಗೋ ಟೈಮಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, 20 ವರ್ಷದಿಂದ ಪಾರ್ಟಿಗೋಸ್ಕರ ದುಡಿದಿರುವಂತಹ ಕಾರ್ಯಕರ್ತ, ಒಬ್ಬ ಹಮಾಲಿ ಕೆಲಸ ಮಾಡ್ತಾ ಇದ್ದಂತಹ ತಂದೆಯ ಮಗ, ಆಮೇಲೆ ಶ್ರೀನಿವಾಸ್ ದಾಸಕರಿಯಪ್ಪ ಅನ್ನೋ ಹೆಸರು
ಹಿಂದೆ ದಾವಣಗೆರೆಗಷ್ಟೇ, ಈಗಲೂ ದಾವಣಗೆರೆಗಷ್ಟೇ ಸೀಮಿತವಾಗಿತ್ತು. ಎಲೆಕ್ಷನಲ್ಲಿ ಟಿಕೆಟ್ ಅನೌನ್ಸ್ ಆದಮೇಲೆ ಇವರು ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗಿದೆ. ಬಿ ಜೆ ಪಿಯವರು ಅಂಥವ್ರನ್ನ ಹುಡುಕೊಂಡು ಹೋಗಿ ನೋಡೋ ಸಂದರ್ಭದಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಸೆಟ್ಬ್ಯಾಕ್ ಟು ದಿ ಕಾಂಗ್ರೆಸ್. ಸುಮಾರು ಈ ಥರ ನಿರ್ಧಾರಗಳಿಂದ ಈ ಥರ ಆಗಿದೆ. ಅದು ರಿವೈವ್ ಮಾಡ್ಕೊಂಡು ಅದನ್ನ ಚೇಂಜ್ ಮಾಡ್ಕೋಬೇಕು. ಭಾಳ ಕಡೆ ಆಗಿದೆ ಈ ಥರ ಇನ್ನೂ ಚೇಂಜ್ ಮಾಡ್ಕೊತ ಇಲ್ಲ. ಇನ್ನೂ ನಾವು ಹೇಳಿದ್ದೆ ಸರಿ, ನಾವು ಹೇಳಿದ್ದೆ ಇದು ಅಂತ ಹೇಳ್ತಾರೆ. ಏನಾಗುತ್ತೆ ಈ ಡೆಮಾಕ್ರಸಿಯಲ್ಲಿ ಮೆಜಾರಿಟಿ ಡಿಸಿಷನ್, ಈಗ ಹೈರಾರ್ಕಿ ಸಿಸ್ಟಮ್ ಇದೆ. ಪಾರ್ಟಿ ಪ್ರೆಸಿಡೆಂಟು ಮೇಲೆ ಅದ್ರ ಮೇಲೆ ಪ್ರೆಸಿಡೆಂಟು, ಒಂದು ಸೆಕ್ರೆಟರಿಯೇಟ್ ಲೆವೆಲಲ್ಲಿ ಇರುತ್ತೆ. ಅದು ಡಿಸಿಷನ್ನಪ್ಪ, ಪಾರ್ಟಿ ಡಿಸಿಷನ್, ಟು ಒಬೇ ದಿ ಪಾರ್ಟಿ ಡಿಸಿಷನ್. ಆ ಪಾರ್ಟಿ ಡಿಸಿಷನ್ ಬಂದರೆ ಯಾರು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀವಿ. ಆ ಪಾರ್ಟಿ ಡಿಸಿಷನ್ಗಳನ್ನು ಯಾರ್ಯಾರು ಮಾಡ್ತಾರೋ, ಏನು ಮಾಡ್ತಾರೋ, ಯಾವ ಸಂದರ್ಭಕ್ಕೆ ಅವ್ರಿಗೆ ಹೆಂಗೆ ಅನುಕೂಲ ಮಾಡ್ಕೊಂಡು ಮಾಡ್ತಾರೋ ಅದಿನ್ನೂ ನಮ್ಗೆ ಯಾರಿಗೂ ಅರ್ಥ. ಪಾರ್ಟಿ ಡಿಸಿಷನ್ ಬಿಡಿ, ಬಟ್ ನಾನು ಕೇಳ್ತಾ ಇರೋದು ಶ್ರೀನಿವಾಸ್ ಅವ್ರ ಬಗ್ಗೆ. ಈಗ ಶ್ರೀನಿವಾಸ್ ಅವ್ರ ತಂದೆ ನೀವು ಹೇಳ್ದಂಗೆ ಹಮಾಲಿ ಮಾಡಿಕೊಂಡು ಭಾಳ ಕಷ್ಟಪಟ್ಟು ಮಾಡ್ಕೊಂಡು ಬಂದಿರೋದು. ಅವನಿಗೆ ಅವ್ರು ಗುರ್ಸಿದ್ದಾರೆ. ಇಸ್ ಅ ಗುಡ್ ರೆಕಗ್ನೈಸ್ ಬಿ ಜೆ ಪಿ ಒಳಗೆ. ನಾವು ಇನ್ನೂ ಸ್ವಲ್ಪ ಆ ವಿಷಯದಲ್ಲಿ ನಾವು ಯಾರಾದರೂ ಒಬ್ಬ ಮೈನಾರಿಟಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ನಾವು 100% ನಾವು ಗೆಲ್ಲೋಂಥ ಎಲ್ಲ ಅವಕಾಶ ಇತ್ತು. ಈಗ ನಾವು ಗೆಲ್ತೀವಿ. ಕಾಂಗ್ರೆಸ್ ನೀವೇನು ಹೇಳೋಕೋಬೇಡಿ, 100% ನಾವು ಕಾಂಗ್ರೆಸ್ ಇಲ್ಲಿ ಗೆದ್ದೇ ಗೆಲ್ತೀವಿ. ನಿಮಗೆ ಮೇ 4ನೇ ತಾರೀಕು ನಾವು ಕಾಂಗ್ರೆಸ್ ಇಲ್ಲಿ ಗೆದ್ದು ಬಾವುಟ ಹಾರಿಸ್ತೀವಿ. ಆಮೇಲೆ ನಾವು ಇದ್ರ ರಿವ್ಯೂ ಮತ್ತೆ ಮಾತಾಡೋದು. ಡೆಫಿನೆಟ್ಲಿ. ಅಲ್ಲಿವರೆಗೂ ಬಾವುಟ ಕಟ್ತೀರಾ? ಅಲ್ಲಿವರೆಗೂ ಬಾವುಟ ಕಟ್ಟೋದಕ್ಕೆ ಯೋಚನೆ ಮಾಡ್ತೀರಿ. ಬಾವುಟ ಕಟ್ಟಬೇಕು ಅಥವಾ ಏನು ಮಾಡೋಣ, ಇಳಿಸೋಣ ಏನು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷ ಸುಧಾರಿಸ್ಕೊಳ್ಳುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇರ್ತೀವಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಐ ಆಮ್ ಆಪ್ಟಮಿಸ್ಟಿಕ್. ನಿರೀಕ್ಷೆಯಲ್ಲಿ ಇರ್ತೀನಿ. ಆ ದಿಕ್ಕಿನಲ್ಲಿ ನಡೀಲಿ, ಡೆಮಾಕ್ರಸಿಗೆ ಒಂದು ಸ್ಟ್ರೆಂತ್ ಬರುತ್ತೆ. ಓಕೆ. ಜಬ್ಬಾರ್ ಅವರ ನಡೆ ಕೂಡ ನನಗೆ ತುಂಬ ಮೆಚ್ಯೂರ್ಡ್ ಅಂತ ಅನ್ನಿಸ್ತು. ಅಂದರೆ ಟಿಕೆಟ್ ಕೇಳಿದ್ದು ನಿಜ, ಅವರು ಒಂದು ಪೋಸ್ಟ್ ಹಾಕ್ತಾರೆ, ನಾವು ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದು ನಿಜ, ಆದರೆ ಪಾರ್ಟಿ ನಿರ್ಧಾರನೇ ಅಂತಿಮ. ಸೊ ಪಾರ್ಟಿ ನಿರ್ಧಾರ ಏನಿದೆಯೋ ಅದಕ್ಕೆ ತಕ್ಕಂಗೆ ನಡೀತೀವಿ, ನಾವು ಕೆಲಸ ಮಾಡ್ತೀವಿ ಪಕ್ಷಕ್ಕೋಸ್ಕರ ಅಂತ. ನ್ಯಾಚುರಲಿ ನಾವೆಲ್ಲ ಅದೇ ಮಾಡಬೇಕಾಗತ್ತೆ. ಈಗ ನಮ್ಮದು ಎಷ್ಟೇ ವೈಯಕ್ತಿಕವಾದಂಥ ಅಭಿಪ್ರಾಯಗಳಿದ್ದರೂ ಕೂಡ, ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ, ಕೊನೆಗೆ ಒಂದು ಎಂಡ್ ಆಫ್ ದ ಡೇ ಪಾರ್ಟಿ. ಓಕೆ. ಯು ಹ್ಯಾವ್ ಟು ಒಬೇ ದಿ ಪಾರ್ಟಿ. ಆ ಪಾರ್ಟಿ ರೂಲ್ಸ್ ಇರೋದ್ರಿಂದ ನಾವಿನ್ನೂ ಭಾಳಷ್ಟು ಜಿಪ್. ಎಸ್, ಪಾರ್ಟಿಯಿಂದ ಒಂದು ಸಾರಿ ನಾವೇನಾದರೂ ಹೊರಗೆ ಬಂದರೆ 1000 ಸತ್ಯಗಳನ್ನು ಮಾತಾಡ್ಬೋದು. ಆದರೆ ಪಾರ್ಟಿ ಒಂದು ಡಿಸಿಪ್ಲಿನ್ ಇರೋದ್ರಿಂದ ನಾವು ಭಾಳಷ್ಟು ಸತ್ಯಗಳನ್ನು ಒಳಗಡೆ ನುಂಗ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಆದರೆ ಆ ಸತ್ಯ ಹೊರಗೆ ಬರೋಕ್ಕೆ ಆ ವಿಷ ಹೊರಗೆ ಬರೋಕ್ಕೆ ಬಿಡಲಾರ್ದಂಥ ಕೆಲಸನ ಪಕ್ಷ ಮಾಡಬೇಕು, ಪಕ್ಷದ ನಾಯಕರುಗಳು ಗಮನಿಸಬೇಕಂತ. ವೆಲ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪಕ್ಷದ ಬಾವುಟ ಕಟ್ತಿರೋ ಅಥವಾ ಅದನ್ನ ಇಳಿಸ್ತಿರೋ ಅಥವಾ ಅದನ್ನ ಹಾರಿಸ್ಕೊಂಡು ಎಲ್ಲ ಓಡಾಡ್ತಿರೋ ಗೊತ್ತಿಲ್ಲ. ಅವರು ನನಗೆ ಪಕ್ಷದ ಬಾವುಟ ಕಟ್ಟಿದೀವಿ ಅಂತ ಅಂದ್ರಲ್ಲ, ಅವ್ರು ಯಾರು ಎಷ್ಟೆಷ್ಟು ಬಾವುಟ ಕಟ್ಟಿರೋ ಸ್ವಲ್ಪ ಲೆಕ್ಕ ಕೊಡ್ಬೇಕು ನಮಗೆ ಅವರು. ಓಕೆ. ಎಲ್ಲೆಲ್ಲಿ ಬಾವುಟ ಕಟ್ಟಿದ್ದಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟಗಳಲ್ಲಿ, ಸಾಮಾಜಿಕ ಚಳವಳಿಗಳಲ್ಲಿ ಭಾಗವಹಿಸ್ತಾರೆ. ನಾನು ಜಿನಿವಾದಲ್ಲಿ ವಿಶ್ವಸಂಸ್ಥೆಯನ್ನು ಪ್ರತಿನಿಧಿಸಿ ಈ ದೇಶದ ಪರವಾಗಿ ಮಾತಾಡಿ ಬಂದಿದ್ದೀನಿ. ಮೋದಿನ ಕಾಮೆಂಟ್ ಮಾಡಿದ್ದೀನಿ, ನಾನು ಟಾಕಲ್ಲಿ ನಿಮಗೆ ಕಳಿಸ್ತೀನಿ ಕೇಳಿ. ಮೋದಿಯ ಕಮ್ಯುನಲನ್ನು ನಾನು ವಿಶ್ವಸಂಸ್ಥೆಯಲ್ಲಿ ನಾನು ದಾಖಲೆ ಮಾಡಿ ಬಂದಿದ್ದೀನಿ, ಪ್ರಶ್ನೆ ಮಾಡಿ. ಅಂದರೆ ಅಷ್ಟು ನಮಗೆ ಸಾಮಾಜಿಕ ಚಳವಳಿಯಲ್ಲಿ ನಂಬಿಕೆ ಇದೆ. ಅದು ಇಂಡೈರೆಕ್ಟ್ ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ. ಕಾಂಗ್ರೆಸ್ ಪಾರ್ಟಿಗೆ ಏನು ಮಾಡಿರಿ ಅನ್ನೋರು ನಾನು ವಿಡಿಯೋ ಕೇಳೋದು ಫಸ್ಟ್. ಓಕೆ. ಈ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನೋಡ್ಬೇಕಲ್ಲ, ನಮ್ಮ ಬಗ್ಗೆ ಮಾತಾಡೋರು, ನಮ್ಮ ಬಗ್ಗೆ ಕೇಳೋರು, ನಮ್ಮ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ಲ ಬ್ಯಾಕ್ಗ್ರೌಂಡ್. ಇಷ್ಟೆಲ್ಲ ಇದೇ ಪಾರ್ಟಿಯಲ್ಲಿ ಅನ್ನೋದು ನೀವೇ ಹೇಳ್ತಿದ್ದೀರಾ, ಬಟ್ ಎಂಡಲ್ಲೂ ಕೂಡ ನೀವೇ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಾ ಖಂಡಿತ ಕಾಂಗ್ರೆಸ್ ಪಾರ್ಟಿ ಗೆದ್ದು ಬರುತ್ತೆ ಅಂತ. ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಭವಿಷ್ಯ ಇದೆ. ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ. ನಿಮ್ಮ ಕ್ಷೇತ್ರ ಇದು ನಮ್ಮ ದೇಶದಲ್ಲೇ ತಾನೇ ಇರೋದು. ವೆಲ್ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ನಮಗೆ ಟಿಕೆಟ್ ಸಿಕ್ಕಿಲ್ಲ, ಅಹಿಂದದವರಿಗೆ ಕನ್ಸಿಡರ್ ಮಾಡಬೇಕಾಗಿತ್ತು ಅನ್ನುವಂತಹ ಕೋಪ, ಹತಾಶೆ, ಅನ್ಯಾಯ ಆಗಿದೆ ಅನ್ನುವಂತಹ ಭಾವನೆ ಇಲ್ಲಿರುವಂತಹ ಫಸ್ಟ್ ಲೈನ್ ಕಾರ್ಯಕರ್ತರಿಂದ ಹಿಡಿದು ಬೆಂಬಲಿಗರವರೆಗೂ ಕೂಡ ಇದ್ದೇ ಇದೆ. ಇದೆಲ್ಲದರ ಮಧ್ಯೆ ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಈ ಹಿಂದೆ ಯಾರೆಲ್ಲ ಟಾಂಗ್ ಕೊಟ್ಟಿದ್ದಾರೋ ಅಥವಾ ಸಚಿವರೇ ಆಗಿರಬಹುದು ಮಾತನಾಡಿದಾರೋ ಅವರ ವಿರುದ್ಧವೂ ಕೂಡ ಅವರು ಸಾಫ್ಟಾಗಿ ಮಾತಾಡೋ ಮೂಲಕ ಅವರು ಮಾಡಿರುವಂತಹ ಕೆಲಸನ, ಪಕ್ಷಕ್ಕೆ ಏನೆಲ್ಲ ದುಡ್ದಿದ್ದಾರೆ, ಎಷ್ಟು ವರ್ಷ ದುಡ್ದಿದ್ದಾರೆ, ಅವರಿಂದ ಪಕ್ಷಕ್ಕೆ ಏನಾಗಿದೆ ಅನ್ನೋದನ್ನು ಈ ವಾಹಿನಿ ಮುಖಾಂತರ ತಿಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ನಾನು ದಾವಣಗೆರೆ ದಕ್ಷಿಣದ ಜನರ ನಾಡಿ ಮಿಡಿತ ಅರಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗಿ ಬಂದಿದ್ದೀನಿ. ನನ್ನ ಚಾನಲ್ ಸಭೆ ವಿತ್ ಸಭಾನಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ. ನೋಡಿ, ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ.
ಹೇಗಿದೆ ಅನ್ನೋದನ್ನು ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.